ನಂಬರ್ 7ನೇ ತಾರೀಕು 3ನೇ ತಾರೀಕು ಮದುವೆ ಹೆಲ್ತ್ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರಿ. ಯಾಕೆ 3ಗೂ 7ಗೂ ಡೆಡ್ ಆಪೋಸಿಟ್ ನಂಬರ್ ಅಂತ ಹೇಳ್ತಾ ಇದ್ರಿ? ನೋಡಿ, ಗುರು ಮತ್ತೆ ಕೇತು ಸೇರ್ತಾರೆ. ಹೆಲ್ತ್ ಆಪೋಸಿಟ್ ಹೆಲ್ತ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಸ್ವಲ್ಪ ಗುರು ಅಂತಂದ್ರೆ, ಕೇತು ಅಂದ್ರೆ ನಾವು ಜ್ಞಾನಕಾರಕ ಅಂತ ಹೇಳ್ತೀವಿ. ಇವರಿಬ್ಬರಿಗೂ ಕ್ರಾಶ್ ಜಾಸ್ತಿ ಆಗುತ್ತೆ. ನಾನು ಮೇಲು ಅಂತ. 3ನೇ ತಾರೀಕು ಅವ್ರು ತುಂಬ ಮಾತಾಡ್ತಾರೆ, 7ನೇ ತಾರೀಕು ಅವರು ತುಂಬ ಮಾತಾಡಲ್ಲ. ಅದೇನಾಗುತ್ತೆ, ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಅಂತಿರ್ತಾರೆ, ಅವ್ರು ಸೈಲೆಂಟಾಗಿ ಅವರು ಕಿಲ್ ಮಾಡ್ತಿರ್ತಾರೆ. ಇದರಿಂದ ಸ್ವಲ್ಪ ಅವ್ರವ್ರಿಗೆ ಈಗೋ ಜಾಸ್ತಿ ಆಗುತ್ತೆ. 3 ಮತ್ತು 8 ಮದುವೆ ತುಂಬ ಚೆನ್ನಾಗಿರ್ತಾರೆ, ತುಂಬ ಲಕ್ ನಂಬರ್ ಅಂತ ಕೂಡ ಪ್ರೆಡಿಕ್ಷನ್ ಮಾಡಿ. ಅದೇನು ಅನಿಸ್ತೈತೆ? 3, 8 ಅಂದರೆ 3ಕ್ಕೆ 8ಕ್ಕೆ ತುಂಬ ಬಾಂಡಿಂಗ್ ಜಾಸ್ತಿ ಇರುತ್ತೆ. 3, 8 ಇವಾಗ 3ನೇ ತಾರೀಕವರು 8ನೇ ತಾರೀಕವರು ಪಾರ್ಟ್ನರ್ಶಿಪ್ ಆಗ್ಬೋದು, ಮದುವೆ ಆಗ್ಬೋದು. ಮನೇಲಿ ಯಾರಾದರೂ ನೋಡಿ, ನಿಮ್ಮ ಮನೇಲಿ ಎಲ್ಲ ಡೇಟ್ ಅವರು ಇರ್ತೀರಾ. ಆದರೆ 3ನೇ ತಾರೀಕು ಮತ್ತು 8ನೇ ತಾರೀಕು ಅವರು ಹುಟ್ಟಿರೋರು ಯಾರಾದರೂ ಅವ್ರ ಅಣ್ಣ ತಂಗಿ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಇವ್ರಿಗೆ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ 3 ಮತ್ತು 8ನೇ ತಾರೀಕು ಅವರು ಗಂಡ ಹೆಂಡತಿ ಆಗಿದ್ದರೆ ಅವರವರ ಸ್ಪೀಚ್ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ಅವ್ರು ಹೇಳಿಲ್ಲ ಅಂದರೂ ಇವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಇದು ಇವ್ರು 3ನೇ ತಾರೀಕು ಅವ್ರಿಗಿರುತ್ತೆ, 8ನೇ ತಾರೀಕು ಇರುತ್ತೆ. ಇವಾಗ ನಾವೇನು ಹೇಳ್ತೀವಿ, ಇವರಿಬ್ಬರು ದೂರ ಇರ್ತಾರೆ, ಆದರೆ ಆ ಟೈಮ್ಗೆ ಇವ್ರು ಇದೇ ಮಾಡ್ತಿರ್ತಾರೆ, ಇವ್ರು ಹೀಗೆ ಇರ್ತಾರೆ ಅಂತ ಇಬ್ರಿಗೂ ಕನೆಕ್ಟ್ ಆಗುವಂಥ ಒಂದು ವಿಷಯಗಳು ಜಾಸ್ತಿ ಇರುತ್ತೆ. ಇಬ್ಬರು ಮನಸ್ಸಲ್ಲೂ ಒಂದೇ ಓಡ್ತಿರುತ್ತೆ. ನನ್ನ ಪ್ರಕಾರ ಲಾಸ್ಟ್ ನಂಬರ್ ಬಂದು 9ನೇ ತಾರೀಕು. 9ನೇ ತಾರೀಕವರೆಗೂ 3ನೇ ತಾರೀಕು ದಿ ಬೆಸ್ಟ್ ಫ್ರೆಂಡ್ಶಿಪ್ ಹೇಗಿರುತ್ತೆ, ಬೆಸ್ಟ್ ಲಕ್ಕಿ ನಂಬರ್ ಆಗಿರುತ್ತದೆ. 9ನೇ ತಾರೀಕು ಅವರು 3ನೇ ತಾರೀಕು ಅವರು ತುಂಬ ಚೆನ್ನಾಗಿರ್ತಾರೆ. ಆದರೆ ಏನಾದರೂ ಕಿತ್ತಾಡ್ಬಿಟ್ರೆ ಯಾವತ್ತೂ ಒಂದೇ ಆಗಲ್ಲ ಇವರು. ಹೌದಾ? ಹೌದು. ಏನು ಶಾಕಿ ನ್ಯೂಸ್ ಕೊಟ್ಬಿಟ್ರಿ? ಹೌದು, ಪಕ್ಕ. ಹೌದು, ಕಿತ್ತಾಡ್ದಿರ ಇರಬೇಕಷ್ಟೇ. ಬಟ್ 9ನೇ ತಾರೀಕು ಅವರು 3ನೇ ತಾರೀಕು ಅವ್ರಿಗೆ ಕ್ರಾಶ್ ಆಯಿತು ಅಂದರೆ ಅವ್ರಿಗವರು ಈ ವೈರಿಗಳ ಥರ ಆಗ್ಬಿಡ್ತಾರೆ. ಎಲ್ಲೇ ಇದ್ರೂ ಶತ್ರುಗಳಲ್ಲ, ಆದ್ರೂ ಒಂಥರ ಮುನ್ಸು, ಬೇಗ ಕನೆಕ್ಟ್ ಆಗೋದಿಲ್ಲ. ಇವಾಗ 6ನೇ ತಾರೀಕು ಅವರು 3ನೇ ತಾರೀಕು ಅವರು ಕನೆಕ್ಟ್ ಆಗ್ತಾರೆ, ಆದರೆ 9 ಮತ್ತು 3ನೇ ತಾರೀಕು ಅವರು ಕನೆಕ್ಟ್ ಆಗಲ್ಲ. 9ಕ್ಕೂ 3ಕ್ಕೂ ತುಂಬ ಲಕ್ಕಿ ನಂಬರ್ ಅಂತ ಹೇಳಿದ್ರು. ಇವತ್ತು ಲಕ್ಕಿ ಬಣ್ಣಗಳು ಪಟ್ಟ ಅಂತ ಹೇಳ್ಬಿಡಿ ಮೇಡಮ್. ಇವತ್ತಿನ ಒಂದು ಲಕ್ಕಿ ಬಣ್ಣ ಅಂತ ಅಂದರೆ ಯೆಲ್ಲೋ ಕಲರ್ ಅತಿ ಹೆಚ್ಚು ಲಕ್ಕನ್ನು ತಂದು ಕೊಡುತ್ತೆ. ನೀವು ಇವತ್ತು ಯೆಲ್ಲೋ ಕಲರ್ ಡ್ರೆಸ್ಸು, ಯೆಲ್ಲೋ ಕಲರ್ ಏನೇ ಒಂದು ಎಲ್ಲೋ ಒಂದು ಥಿಂಗ್ಸು ಇಲ್ಲ ಒಂದು ದಾರ ಆದರೂ ಯೂಸ್ ಮಾಡಿದ್ರೆ ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಮತ್ತು ಆರೆಂಜ್ ಕಲರ್ ಕೂಡ ತುಂಬ ಹೆವಿ ಸಾಥ್ ಕೊಡುತ್ತೆ. ಆರೆಂಜು, ರೆಡ್, ಬ್ಲ್ಯಾಕ್ ಕಲರ್ ಕೂಡ ಆಗುತ್ತೆ. ಬಟ್ ಈ ವರ್ಷಕ್ಕೆ ಬ್ಲ್ಯಾಕ್ ಡೇಂಜರ್ ಅಂತ ಹೇಳಿದ್ದೀವಿ. ಸೊ ಬ್ಲ್ಯಾಕ್ ಒಂದು ಅವಾಯ್ಡ್ ಮಾಡಿ, ಯೆಲ್ಲೋ, ಆರೆಂಜ್, ರೆಡ್ ಮಿಕ್ಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಪಾಸಿಟಿವ್ ಇರುತ್ತೆ. ಸಾಕಷ್ಟು ಬಣ್ಣದ ಬಗ್ಗೆ, ಸಾಕಷ್ಟು ಕಲರ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳ್ತಿದ್ರು.